ಹಾಗಾಗಿ ನಾನು ದೇವೇಗೌಡರ ಬಗ್ಗೆ ಹಾಗಂದ್ಬಿಟ್ಟು ದೇವೇಗೌಡರ ಮೊಮ್ಮಗ ತಪ್ಪು ಮಾಡೋನೆ ಬಿಟ್ಬಿಡಿ ಅಂತ ನಾವು ಇಲ್ಲನೋ, ತಪ್ಪಾದವನಿಗೆ ಶಿಕ್ಷೆ ಆಗಲಿ, ಏನು ಬೇಕಾದ್ರೂ ಮಾಡಿ. ಅದಂದ್ಬಿಟ್ಟು ಅಧಿಕಾರ ಇದೆ ಅಂದ್ಬಿಟ್ಟು ಚಿಚ್ಚೋ ಕೆಲಸ ಮಾಡೋದಕ್ಕೆ ಯಾರು ಒಳ್ಳೇದಲ್ಲ, ಆಗಬಾರ್ದು. ನಾನು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ಶಿವರಾಮೇಗೌಡರಿಗೆ ಫೋನ್ ಮಾಡಿ ಹೇಳಿದೆ, ಬೇಕಾದ್ರೆ ಅವ್ರಿಗೆ ಕೇಳ್ಕೊಳ್ಳಿ, ಯಾಕಪ್ಪ ಇವೆಲ್ಲ ಮಾಡ್ತೀರಾ, ನನಗೆ ಗೊತ್ತಿಲ್ಲ ಇದೆಲ್ಲ ಈ ಥರ ಎಲ್ಲ ಡೀಪ್ ಆಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾನು ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡೋದು ಇಷ್ಟೇ, ಎಲ್ಲ ಚೇರು ಕಂಪ್ಲೀಟ್ ಆಗಿದೆ, ಉಳಿದಿರೋದೊಂದು ಚೇರು. ಆ ಚೇರ್ ಬರೋದಕ್ಕೆ ಏನಾದ್ರು ಅವಕಾಶ ಇದ್ದು, ನಿನ್ನ ಹಣೆ ಬರ ಇದ್ದು, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿನ್ನ ನಂಬಿರೋ ಗುರುಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ರೆ ಅದು ಹೋಗಬೇಡಿ ಅನ್ನೋದಿಲ್ಲ. ಹಂಗಂದ್ಬಿಟ್ಟು ಎಲ್ಲೋ ಒಂದು ಕಡೆ ಯಾರ್ಯಾರ್ದೋ ಮಾತಿಗೆ ನೀವು ಸಡನ್ನಾಗಿ ಆ ಥರ ಮಾಡಬೇಡಿ, ಕುಳಿತುಕೊಂಡು ಮಲ್ಕೊಳ್ಳಿ, ಯೋಚನೆ ಮಾಡಿ ತೀರ್ಮಾನ ಮಾಡಿ. ಶಿವಕುಮಾರು ಈ ರಾಜ್ಯದಲ್ಲಿ ಯಾರಿಗೂ ಹೇಳಲಿಲ್ಲ, ಈ ಸರ್ಕಾರ ಬಂದಾಗ ಯಾರ ಮುಂದೆ ಮುಖ್ಯಮಂತ್ರಿ ಅಂದಾಗ ನಾನು ಶಿವಕುಮಾರ್ ಆಗಲಿ ಅಂತ ಹೇಳಿದ್ರು. ನಂದು ಸ್ವಾರ್ಥ ಇದೆ, ನನ್ನ ತಾಲೂಕಿನವರು. ಹಾಗಾಗಿ ಈ ಥರದ ಒಂಥರ ಅಸಹ್ಯ ರಾಜಕಾರಣಿಗಳಂದ್ರೆ ಏನಪ್ಪ ಇಷ್ಟೊಂದು ಅಯೋಗ್ಯರ ಅನ್ನೋ ಮಟ್ಟಿಗೆ ಅವನು ಯಾವನೋ ಮಾಡೋನೆ, ಅವನು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ಏನು ಬೇಕಾದ್ರೂ ಗಲ್ಗೇರಿಸಿ ನಾವು ಬೇಡ ಅನ್ನೋದಿಲ್ಲ. ಅದೇ ಎಲ್ಲರೂ ಉಂಟೇರಿ ಆ ರೇವಣ್ಣ ನಿಂಬೆಹಣ್ಣು ಹಿಡ್ಕೊಂಡು ಹೋಯ್ತಾನೆ ಹಿಂಗೆ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರೀ ನಿಂಬೆಹಣ್ಣು ದೇವಸ್ಥಾನ, ಕಾಳಮ್ಮ ಮಾರಮ್ಮ ಮಸ್ನಮ್ಮ, ಈ ದೇಶದಲ್ಲಿ ಎಷ್ಟು ದೇವಸ್ಥಾನ ಎಲ್ಲ ದೇವಸ್ಥಾನ ಸಿಗ್ತಾರೆ. ಮಗ ತಪ್ಪು ಮಾಡಿದ್ರೆ ಮಗನ ಮೇಲೆ ಹಾಕಿ, ಯಾರು ಬೇಡ ಅಂತಾರೆ, ಯಾರು ನಾವೇನು ಅದಕ್ಕೇನು ಇದೇನಿಲ್ಲ, ಅವನೇನು ಎಳೆ ಮಗು ಅಲ್ಲ. ಆ ನೀಚ ಕೆಲಸ ಮಾಡಿದ್ರೆ ಅವ್ನಿಗೇನು ಬೇಕಾದ್ರೂ ಶಿಕ್ಷೆ ಆಗಲಿ, ಯಾರು ಬೇಡ ಅಂತಾರೆ. ಹಾಗಾಗಿ ಇದು ದೇಶದ ಚುನಾವಣೆ, ಇದು ಸಿದ್ದರಾಮಯ್ಯನವ್ರ ಭಾಗ್ಯ ಚುನಾವಣೆ ಏನಲ್ಲ, ಗ್ಯಾರಂಟಿ ಚುನಾವಣೆ ಏನಲ್ಲ. ದೇಶದ ಜನ ದೇಶಕ್ಕೆ ಓಟ್ ಹಾಕಿರೋದು, ದೇಶದ ಭದ್ರತೆ, ದೇಶದ ಇತಿಹಾಸ, ದೇಶದಲ್ಲಿ ಇರ್ತಕ್ಕಂಥ 142 ಕೋಟಿ ಭಾರತೀಯರು ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೋಸ್ಕರ ಈ ಚುನಾವಣೆ ಮಾಡಿದ್ದಾರೆ ವಿನ ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಗೂ ಅಲ್ಲ, ಶಿವಕುಮಾರ್ ಅವರ ಏನದು ಯಾವೂ ಅಲ್ಲ. ದಯವಿಟ್ಟು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.